চলো নিজ নিকেতনে। সংসার বিদেশে বিদেশির বেশে ভ্রম কেন অকারণে। মনু চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ 196. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸ್ವಾಮೀಜಿ ಹೇಳ್ತಾ ಇದ್ರು, ನಾನು ಓದುವಂಥ ಬಗೆ ಹೇಗೆ ಅಂದರೆ ನಾನು ಕೈಲ್ಡೋಸ್ಕೋಪಿನ ರೂಪದಲ್ಲಿ ಓದ್ತೇನೆ ಅಂತ. ಕೈಲ್ಡೋಸ್ಕೋಪ್ ಅನ್ನೋದು ಒಂದು ಮಕ್ಕಳ ಮನರಂಜನೆಯ ವಸ್ತು ಅನ್ನೋದನ್ನು ಕೂಡ ನಾವು ಗಮನಿಸಿದ್ವಿ. ನಾವು ಚಿಕ್ಕ ಪುಟ್ಟ ಚಂದಮಾಮ ಅಂತ ಪುಸ್ತಕಗಳನ್ನೇ ಓದಿ ನೆನ್ಪಿಟ್ಕೊಳ್ಳೋದು ಅಷ್ಟು ಕಷ್ಟ. ಅಂಥದ್ರಲ್ಲಿ ಸ್ವಾಮೀಜಿ ಬೃಹತ್ ಗ್ರಂಥಗಳನ್ನು ಕೂಡ ಅತ್ಯಂತ ಸುಲಭವಾಗಿ ಅದನ್ನು ಓದಿ ಅದನ್ನು ನೆನ್ಪಿಟ್ಕೊಳ್ತಿದ್ರು. ಸ್ವಾಮೀಜಿ ಹೇಳ್ತಾ ಇದ್ರು, ನಾನು ಒಂದೇ ಸಲ ಓದಿದ್ದು, ಆದರೆ ಒಂದೇ ದಿನದಲ್ಲಿ ಓದಿ ಮುಗಿಸಿದ್ದು ನನಗೆ ನೆನಪಿದೆ ಆ ಪುಸ್ತಕಗಳನ್ನ ಅಂತ. ಆದರೆ ಬೇರೆಯವರ ದೃಷ್ಟಿಗೆ ಇದೊಂದು ಆಶ್ಚರ್ಯದ ಸಂಗತಿಯಾಗಿ ಕಾಣ್ತಿತ್ತೇನೋ. ಆದರೆ ಸ್ವಾಮಿ ವಿವೇಕಾನಂದರಿಗೆ ಇದ್ದಂತಹ ಅದ್ಭುತವಾದ ಗ್ರಹಣ ಶಕ್ತಿ, ಧಾರಣ ಶಕ್ತಿ ಸ್ವಭಾವ ಸಹಜವಾಗಿ ಬಂದಿತ್ತು ಅನ್ನೋದನ್ನು ನಾವಿಲ್ಲಿ ಭಾವಿಸಿ ನೋಡಬಹುದು. ಇದೆಲ್ಲದನ್ನು ಅವರು ಬಾಲ್ಯದಿಂದ ಬೆಳೆಸ್ಕೊಂಡು ಬಂದಿದ್ದನ್ನು ಕೂಡ ನಾವು ಗಮನಿಸಬಹುದು. ಈಗ ಅದರ ಮುಂದುವರೆದ ಭಾಗ. ಈಗ ಶ್ರೀರಾಮಕೃಷ್ಣರು ತೀವ್ರ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದಂಥ ಸಂದರ್ಭ. ಅವರನ್ನು ನೋಡ್ಕೊಳ್ತಾ ಇದ್ದಂತಹ ಡಾಕ್ಟರ್ ಮಹೇಂದ್ರಲಾಲ್ ಸರ್ಕಾರ್ ಆ ಕಾಲದ ಪ್ರಸಿದ್ಧ ಹೋಮಿಯೋಪತಿ ವೈದ್ಯರಲ್ಲಿ ಒಬ್ಬ ಆಗಿದ್ದ. ಅಷ್ಟೇ ಅಲ್ಲದೆ ಅಸಾಧಾರಣ ಬುದ್ಧಿಶಾಲಿ ಹಾಗೆ ಜ್ಞಾನಿ ಕೂಡ. ಒಮ್ಮೆ ಶ್ರೀರಾಮಕೃಷ್ಣರು ಅವನಿಗೆ ನರೇಂದ್ರನ ಜೊತೆಗೆ ಮಾತುಕತೆ ನಡೆಸೋ ಹಾಗೆ ಹೇಳಿದ್ರು. ಯಾವುದೋ ಒಂದು ವಿಷಯವಾಗಿ ಇಬ್ಬರಿಗೂ ಕೂಡ ವಾದ ವಿವಾದ ಪ್ರಾರಂಭ ಆಯಿತು. ವಾದ ವಿವಾದ ನಡೆಸಿದ್ರು. ಮಾತಿನ ಸಂದರ್ಭದಲ್ಲಿ ಮಹೇಂದ್ರಲಾಲ್ ಸರ್ಕಾರ ತನ್ನ ವಾದವನ್ನು ಸಮರ್ಥಿಸೋದಕ್ಕೆ ಒಂದು ಪುಸ್ತಕನ ಹೆಸರಿಸ್ದ. ತಕ್ಷಣ ನರೇಂದ್ರ ಕೇಳ್ದ, ಮಹಾಶಯರೇ, ನೀವು ಆ ಪುಸ್ತಕವನ್ನು ಆಮೂಲಾಗ್ರವಾಗಿ ಓದಿದಿರೋ ಅಥವಾ ಸುಮ್ಮನೆ ಮೇಲ್ಮೇಲೆ ನೋಡಿ ತಿರುವು ಹಾಕಿದಿರೋ ಅಂತ ಕೇಳಬಹುದೇ ಅಂತ ಕೇಳ್ದ. ಸರ್ಕಾರ್ ಅವಾಕ್ಕಾಗ್ಬಿಟ್ಟ. ಆದರೆ ತಕ್ಷಣ ಹೇಳ್ತಾನೆ, ಇಲ್ಲ ಇಲ್ಲ, ಆ ಪುಸ್ತಕವನ್ನು ನಾನು ಸಂಪೂರ್ಣವಾಗಿ ಓದಿಲ್ಲಪ್ಪ ಅಂತ ಒಪ್ಕೊಂಡ. ಆಗ ನರೇಂದ್ರ ಹೇಳ್ದ, ಆ ಪುಸ್ತಕದಲ್ಲಿ ಪ್ರತಿಪಾದಿಸಿರುವಂತಹ ಅಭಿಪ್ರಾಯ ಅದಲ್ಲ ಅಂತ ಹೇಳಿ ನಿಜಾಂಶವನ್ನ ಎತ್ತಿ ತೋರಿಸ್ದ. ಮಹೇಂದ್ರಲಾಲ್ ಸರ್ಕಾರ ನಿಜಕ್ಕೂ ಕೂಡ ಮೂಕ ವಿಸ್ಮಯನಾಗ್ಬಿಟ್ಟ. ನರೇಂದ್ರನನ್ನ ಹೃತ್ಪೂರ್ವಕವಾಗಿ ಹರಿಸಿ ಪ್ರೀತಿಯಿಂದ ಶಬಾಷ್ ಅಂದ. ಮುಂದೆ ಬೇಲೂರು ಮಠ ಸ್ಥಾಪನೆಯಾದ ಮೇಲಿನ ಮಾತು. ಮಠದ ಗ್ರಂಥಾಲಯಕ್ಕೆ ಸುಪ್ರಸಿದ್ಧ ವಿಶ್ವಕೋಶ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದ ಹೊಸ ಆವೃತ್ತಿಯ ಸಂಪುಟಗಳನ್ನ ತರಿಸಿದ್ರು. ಒಂದು ದಿನ ಸ್ವಾಮೀಜಿ ತಮ್ಮ ಶಿಷ್ಯ ಶರತ್ ಚಂದ್ರ ಚಕ್ರವರ್ತಿಯವ್ರ ಜೊತೆಗೆ ಗ್ರಂಥಾಲಯದಲ್ಲಿ ಅಡ್ಡಾಡ್ತಾ ಇದ್ರು. ಆಗ ಈ ಸಂಪುಟಗಳನ್ನ ನೋಡಿದಂತಹ ಶಿಷ್ಯ ಆಶ್ಚರ್ಯದಿಂದ ಕೇಳ್ದ, ಇದೆಲ್ಲದನ್ನ ಓದು ಮುಗಿಸೋದಕ್ಕೆ ಒಂದು ಜೀವಮಾನ ಸಾಲದು ಅಂತ ಉದ್ಘರಿಸ್ದ. ಸ್ವಾಮೀಜಿ ಅವನ ಕಡೆ ಪ್ರೀತಿಯಿಂದ ತಿರುಗಿ ನೋಡ್ತಾ ಹೇಳ್ತಾರೆ, ಓ ಯಾಕೆ ಸಾಧ್ಯ ಇಲ್ಲ? ಮೊದಲು 10 ಸಂಪುಟದಲ್ಲಿ ಯಾವ ವಿಷಯದ ಬಗ್ಗೆ ಆದರೂ ನನ್ನನ್ನು ಪ್ರಶ್ನೆ ಮಾಡು ಅಂದ್ರು. ದಂಗಾಗಿ ಶಿಷ್ಯ ಕೇಳ್ದ, ಏನೋ ಆಗ್ಲೇ 10 ಸಂಪುಟನೂ ಓದ್ಬಿಟ್ಟಿದ್ದೀರಾ ಅಂತ. ಹಾಗೆ ಹೇಳ್ತಾ ಸ್ವಾಮೀಜಿ ಅವನಿಗೆ ಮತ್ತೆ ಸವಾಲನ್ನ ಒಡ್ಡಿದ್ರು, ಇದೋ ಕೇಳು ಪ್ರಶ್ನೆನ ಅಂತ. ಆಗ ಶರತ್ಚಂದ್ರ ಆ 10 ಸಂಪುಟಗಳಲ್ಲಿ ಹಲವಾರು ಕ್ಲಿಷ್ಟಕರವಾದ ವಿಚಾರಗಳನ್ನು ಮಧ್ಯದಲ್ಲಿ ಆಯ್ದು ಪ್ರಶ್ನೆಯನ್ನು ಮಾಡೋಕೆ ಪ್ರಾರಂಭ ಮಾಡ್ದ. ಸ್ವಾಮೀಜಿ ಆ ಎಲ್ಲದಕ್ಕೂ ಕೂಡ ಕರಾರುವಾಕಾಗಿ ಉತ್ತರ ಕೊಟ್ಟರು. ಅಷ್ಟೇ ಅಲ್ಲದೆ ಕೆಲವು ಸಲ ಪಂಕ್ತಿಗಳನ್ನು ಪುಟಗಳನ್ನು ಬಾಯಿಪಾಠ ಮಾಡಿದ ಹಾಗೆ ಅವನ ಮುಂದೆ ಒಪ್ಪಿಸ್ಬಿಟ್ರು. ಶರತ್ಚಂದ್ರನ್ಗೆ ಆಶ್ಚರ್ಯವೋ ಆಶ್ಚರ್ಯ. ಕಣ್ಣಾರೆ ಕಂಡ್ರೂ ನಂಬಲಾಗದಂಥ ಸ್ಥಿತಿ ಶರತ್ಚಂದ್ರಂದು. ಅವರ ಈ ಅತಿಮಾನುಷ ಸ್ಮರಣ ಶಕ್ತಿಯ ಗುಟ್ಟೇನು ಅಂತ ಪ್ರಶ್ನೆ ಮಾಡಿದಾಗ ಸ್ವಾಮೀಜಿ ಹೇಳ್ತಾರೆ, ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಹಾಗೆ ಅಭ್ಯಾಸದಿಂದ ಈ 2 ಗುಣಗಳನ್ನ ನಾವು ಸಾಧಿಸಬಹುದು. ಇಂತಹ ಮೇಧಾಶಕ್ತಿ, ಇಂತಹ ಕಾನ್ಸಂಟ್ರೇಷನ್ 2 ಕೂಡ ಬರುವಂಥದ್ದು ಕಟ್ಟುನಿಟ್ಟಾದ ಬ್ರಹ್ಮಚರ್ಯದಿಂದ. ಆದರೆ ಶರತ್ಚಂದ್ರ ಹೇಳ್ತಾನೆ, ಕೇವಲ ಬ್ರಹ್ಮಚರ್ಯ ಸಾಧನೆ ಮಾಡುವುದರಿಂದ ಇದು ಸಾಧ್ಯವಾಗುತ್ತೆ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಇನ್ನೇನೋ ವಿಶೇಷ ಇರಲೇಬೇಕು ಅಂತ.
ಆದರೆ ಸ್ವಾಮೀಜಿ ಅದಕ್ಕೆ ಪ್ರತಿ ಉತ್ತರ ಏನು ಕೊಡದಲೇ ಹಾಗೆ ಸುಮ್ಮನಾಗ್ಬಿಟ್ರು. ಸ್ವಾಮೀಜಿಯವ್ರ ಜೀವನದಲ್ಲಿ ಈ ಥರದ ಘಟನೆಗಳು ಹಲವಾರು. ಇದರಲ್ಲಿ ಒಂದನ್ನು ಮುಂದೆ ಅವರು ಬೆಳಗಾವಿಗೆ ಬಂದಾಗ ಹಾಗೆ ಮತ್ತೆ ಕೆಲವರನ್ನು ಅವರ ಜೀವನದ ಇತರ ಸಂದರ್ಭದಲ್ಲಿ ನಾವು ಗಮನಿಸೋಕಿದ್ದೇವೆ. ಏನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತೊಡಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.